ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಶನಿವಾರ ಆಗಿರೋದ್ರಿಂದ ಮನೇಲೂ ಕೂಡ ಪೂಜೆ ಎಲ್ಲ ಮಾಡಿ ನಮ್ಮ ರೋಡಲ್ಲಿ ಗಣೇಶನ ಕೂರಿಸಿದ್ರು ಹುಡುಗರೆಲ್ಲ ಸೇರಿಕೊಂಡು. ಹಾಗಾಗಿ ಗಣೇಶನ ನೋಡೋದಕ್ಕೆ ಅಂತ ಬಂದೆ. ಗಣೇಶನ ಕೂರಿಸಿ 2 ದಿನ ಆಗಿದ್ರು. ನಾನು ಇವತ್ತು ಬಂದಿದ್ದೀನಿ. ಫಸ್ಟ್ ದಿನ ಶುಕ್ರವಾರ ಕೂರಿಸಿದ್ರು. ಮೊದಲನೇ ದಿನ ಬರೋಣ ಅಂತ ಹೇಳಿದ್ರೆ ನಾನ್ ವೆಜ್ ಎಲ್ಲ ತಿಂದಿದ್ದೆ. ಸೊ ಹಾಗಾಗಿ ನಾನು ಬರೋದಕ್ಕೆ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ವಂಶನ್ ಕರ್ಕೊಂಡು ನಾನು ಗಣೇಶ ನೋಡೋದಕ್ಕೆ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡೆ ಈ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಹುಡುಗರೇ, ಈ ಕಾಲೇಜ್ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಸೇರಿಕೊಂಡು ಮಾಡಿರೋವಂಥದ್ದು. ನನ್ನ ಪ್ರಕಾರ ಹುಡುಗರೆಲ್ಲ ಸೇರ್ಕೊಂಡು ಗಣೇಶ ಕೂಡಿಸಿರೋದು ಒಂದು ರೀತಿ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂತಲೇ ಹೇಳ್ಬೋದು. ಸೊ ಅವರೇ ಎಲ್ಲ ರೀತಿ ಕಲೆಕ್ಷನ್ಸು, ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಸೊ ಡೆಕೋರೇಷನ್ ಆಗಿರ್ಬೋದು, ಎಲ್ಲ ರೀತಿ ಅವರೇ BBMPಯಿಂದ ಒಂದು ಲೆಟ್ರ್ ತೊಗೊಂಬರ್ಬೇಕು, ಪರ್ಮಿಷನ್ ಲೆಟರು, ಎಲ್ಲದಕ್ಕೂ ಹುಡುಗರೇ ಓಡಾಡಿದ್ದಾರೆ. ಸೊ ಏನಾದರೂ ದೊಡ್ಡ ಹೆಲ್ಪು ಆ ರೀತಿ ಏನಾರು ಬೇಕು ಅಂದರೆ ಸೊ ದೊಡ್ಡವರೆಲ್ಲ ಹೆಲ್ಪ್ ಮಾಡಿದ್ರು. ಇನ್ನೆಲ್ಲ ಹುಡುಗರೇ ನೋಡ್ಕೊಂಡಿರೋದು. ಸೊ ಇದು ಸಿಂಪಲ್ ಅಂತ ಹೇಳೋದಕ್ಕಾಗಲ್ಲ, ಗ್ರ್ಯಾಂಡು ಅಂತ ಹೇಳೋದಕ್ಕಾಗಲ್ಲ. ಸೊ ತುಂಬಾ ಚೆನ್ನಾಗಿ ಗಣೇಶನ ಕೂರಿಸಿದ್ರು. ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡ್ರೆ, ಸೊ ನಾನು ಹೇಳಿದೆ ಅಲ್ಲ ಆಲ್ರೆಡಿ, ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡೆ, ಈ ಸಲ ಗ್ರ್ಯಾಂಡು ಅಂತ. ಹಾಗಾಗಿ ಸೆಕೆಂಡ್ ದಿನ ಒಂದು ಕಾಂಪಿಟೇಷನ್ಗಳು ಇತ್ತು. ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ಗೇಮ್ಸು ಈ ರೀತಿ ಆಡಿಸಿದ್ರು ರೋಡಲ್ಲೇ. ಸೊ ನಮ್ಮನೆ ಹತ್ರನೇ, ನಮ್ಮನೆ 3ನೇ ಬಿಲ್ಡಿಂಗೇನೋ, ಸೊ ಮನೆ ಹತ್ರನೇ ಕೂರಿಸಿದ್ರು. ಸೊ ಹಾಗಾಗಿ ಚೆನ್ನಾಗಿ ಅನಿಸ್ತು. ಒಂಥರ ಹಬ್ಬದ ವಾತಾವರಣನೇ ರೋಡೆಲ್ಲ ಅಂತಲೇ ಹೇಳ್ಬೋದು. ರೋಡ್ಗೆ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ರು. ಸೊ ರಂಗೋಲಿ ಕಾಂಪಿಟೇಷನ್ ಆಗಿರೋದ್ರಿಂದ ಒಂದು 6 ಗಂಟೆ ಹಂಗೆ ನಾನು ಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ರೋಡ್ ಫುಲ್ಲು ಕ್ಲೀನ್ ಮಾಡಿದ್ವಿ. ಕಸ ಎಲ್ಲ ಹೊಡೆದು ನೀರೆಲ್ಲ ಹಾಕಿ. ಸೊ ಕಸ ಹೊಡಿಬೇಕಾದ್ರೆ ನನ್ನ ತಲೆಯಲ್ಲಿ ಒಂದು ಬಂತು, BBMP ಕಸ ಗುಡ್ಸೋಕನ್ನ ಸೇರಿಕೊಂಡಿದ್ದಿದ್ರೆ ಏನೋ ಒಂದು ಸ್ಯಾಲ್ರಿನಾದರೂ ಬರ್ತಾಯಿತ್ತು, ಆ ಅಮೌಂಟಲ್ಲಿ ಏನೋ ಒಂದು ಜೀವನ ನಡೀತಿತ್ತು ಅಂತ. ಸೊ ಇದೆಲ್ಲ ಒಂದು ಮಿಡಲ್ ಕ್ಲಾಸ್ ಪೀಪಲ್ ಬರೋ ಒಂದು ಥಾಟ್ ಆಗಿರುತ್ತೆ. ಸೊ ನಾನು ಕೂಡ ಒಬ್ಬಳು ಮಿಡಲ್ ಕ್ಲಾಸ್ ಅಲ್ವಾ. ಸೊ ಹಾಗಾಗಿ ನನಗೂ ಕೂಡ ಕಸ ಹೊಡಿಬೇಕಾದ್ರೆ ಇದೊಂದು ಥಾಟ್ ಬಂತು. ಸೊ ಕಸ ಎಲ್ಲ ಹೊಡೆದು ಕ್ಲೀನೆಲ್ಲ ಆದಮೇಲೆ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಅತ್ತೆ ಅಕ್ಕಪಕ್ಕದವರೆಲ್ಲ ಅಂದರು, ಹುಡುಗರು ಕೂಡ ಅಂದರು, ಅಕ್ಕ ರಂಗೋಲಿ ಹಾಕು ಅಕ್ಕ, ನೀನೇ ಗಣೇಶನ ಮುಂದೆನೇ ಹಾಕಕ್ಕ, ದೊಡ್ಡದಾಗ ಹಾಕಕ್ಕ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದೆ. ಸ್ಕೂಲಲ್ಲಿ, ಕಾಲೇಜಲ್ಲಿ ನಾನು ರಂಗೋಲಿ ಕಾಂಪಿಟೇಷನ್ ನಾನು ಭಾಗವಹಿಸ್ತಾನೇ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಇಷ್ಟನೇ ಇರಲಿಲ್ಲ. ರಂಗೋಲಿ ಹಾಕೋದಕ್ಕೂ ನಂಗೆ ಬರ್ತಿರ್ಲಿಲ್ಲ, ಇಟ್ಕೊಳ್ಳೋದಕ್ಕೂ ಬರ್ತಾ ಇರಲಿಲ್ಲ. ಮದುವೆ ಆದಮೇಲೆ ರಂಗೋಲಿ ಹಾಕೋದೆಲ್ಲ ನಾನು ಕಲ್ತ್ಕೊಂಡಿದ್ದು. ಮನೆ ಹತ್ರ ಡೈಲಿ ನಾನು ಚೆನ್ನಾಗಿ ಹಾಕ್ತಾಯಿದ್ದೆ, ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಬಟ್ ಇವತ್ತೇನೋ ಕಾಂಪಿಟೇಷನಲ್ಲಿ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೀನಿ. ಅದನ್ನೇ ಎಲ್ಲರೂ ಹೇಳ್ತಾಯಿದ್ರು, ಡೈಲಿ ಆ ರೀತಿ ಹಾಕ್ತೀಯಾ, ಈ ರೀತಿ ಯಾಕೆ ಚಿಕ್ಕದಾಗಿ ಹಾಕಿದೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಯಾಕೆ ಹಂಗೆ ಆಗ್ತಾ ಅಂತಲೇ. ಹಾಗೂ ನಾನು ಫುಲ್ಲು ಒಂದು ಸಲ ತೋರಿಸ್ತಾ ಇದ್ದೀನಿ ಯಾರ್ಯಾರು ಏನೇನು ರಂಗೋಲಿ ಹಾಕಿದ್ದಾರೆ ಅಂತ. ಫಸ್ಟ್ ನಾನು ತೋರಿಸ್ತಾ ಇಲ್ವಾ, ಅದಕ್ಕೆ ಫಸ್ಟ್ ಪ್ರೈಸ್ ಬಂತು. ನನಗೆ ಅಂದ್ಕೊಂಡೆ ಫಸ್ಟ್ ಪ್ರೈಸ್ ಬರುತ್ತೆ ಅಥವಾ ಏನೋ ಒಂದು ಸೆಕೆಂಡೋ ಥರ್ಡೋ ಬರುತ್ತೆ ಅಂತ. ಬಟ್ ಬರಲಿಲ್ಲ ರಂಗೋಲಿ ಕಾಂಪಿಟೇಷನಲ್ಲಿ ನನಗೆ ಪ್ರೈಸು. ಸೊ ಆ್ಯಕ್ಚುಲಿ ನನ್ನ ರಂಗೋಲಿನ ಡೀಪಾಗಿ ನೋಡಿದ್ರೆ ನನ್ನ ರಂಗೋಲಿಯಲ್ಲಿ ಗಣೇಶ ಮಿಡಲಲ್ಲಿ ಬರ್ತಾನೆ. ಚೆನ್ನಾಗಿದೆ ಆ ರಂಗೋಲಿ. ಇನ್ನೊಂದು ಸಲ ಬೇಕಾದರೆ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಈ ಮಧ್ಯದಲ್ಲಿ ಮನೇಲೂ ಕೂಡ ಪೂಜೆ ಇತ್ತು. ನಮ್ಮ ಮಾವ ಇದ್ರಲ್ಲ, ಅವ್ರ ಅಪ್ಪ ಅಂದರೆ ತಾತ, ಅವ್ರಿಗೆ ಎಡೆ ಇಡೋದು. ಅವ್ರು ಸತ್ತಿದ್ದೀನೇ ನಾವು ಎಡೆ ಇಡ್ತೀವಿ. ಹಾಗಾಗಿ ಮನೇಲೂ ಕೂಡ ಪೂಜೆ ಇತ್ತು. ಮಧ್ಯದಲ್ಲಿ ಹೋಗಿ ಪುಟ್ಟ ಪುಟ್ಟ ಹೆಲ್ಪು ಅಂದರೆ ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ವಂಶಿಗೆ ನೋಡ್ಕೊಳ್ಳೋದು, ವಂಶಕ್ಕೆ ಸ್ನಾನ, ಊಟ, ಈ ಥರ ಹೆಲ್ಪ್ ಮಾಡಿ ಬರ್ತಾಯಿದ್ದೆ. ಅತ್ತೇನೋ ಹೇಳಿದ್ರು, ನೀನು ಹೋಗಿ ಎಲ್ಲದಕ್ಕೂ ಕಾಂಪೀಟ್ ಮಾಡು, ನಾನು ಮನೇಲೆಲ್ಲ ನೋಡ್ಕೊತೀನಿ ಅಂತ. ಸೊ ಹಾಗಾಗಿ ನಾನು ಬರ್ತಾಯಿದ್ದೆ. ಮಧ್ಯದಲ್ಲಿ ಗೇಮ್ಸ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ನಾನು ಅಂದ್ಕೊಂಡೆ ರಂಗೋಲಿ ಕಾಂಪಿಟೇಷನಲ್ಲಿ ನನಗೆ ಪ್ರೈಸ್ ಬರುತ್ತೆ ಅಂತ. ಬಟ್ ಬರಲಿಲ್ಲ. ನನಗೆ ಲೆಮನ್ ಆ್ಯಂಡ್ ಸ್ಪೂನಲ್ಲಿ ಬಂತು. ಲೆಮನ್ ಆ್ಯಂಡ್ ಸ್ಪೂನ್ ಗೇಮು ಒಂಥರ ನನಗೆ ಲಕ್ ಅಂತಲೇ ಹೇಳ್ಬೋದು. ಕಾಲೇಜ್ ಅಲ್ಲ, ಸ್ಕೂಲ್ ಅನಿಸುತ್ತೆ, ಸ್ಕೂಲಲ್ಲಿ ಒಂದ್ಸಲ ನಾನು ಅಟೆಂಡ್ ಮಾಡಿದಾಗ ನನಗೆ ಅದಕ್ಕೇ ಪ್ರೈಸ್ ಬಂದಿತ್ತು. ಸೊ ಇಲ್ಲೂ ಕೂಡ ನನಗೆ ಲೆಮನ್ ಆ್ಯಂಡ್ ಸ್ಪೂನ್ಗೆ ಪ್ರೈಸ್ ಬಂತು. ಸೊ ಆ ಗೇಮ್ ಆದಮೇಲೆ ನೆಕ್ಸ್ಟ್ ಬಂದು ಮ್ಯೂಸಿಕಲ್ ಚೇರ್ ಆಡಿಸಿದ್ರು. ಆ್ಯಕ್ಚುಲಿ ಯಾರು ಅಷ್ಟಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಫಸ್ಟ್ ಟೈಮ್ ಅಂತನೋ ಅಥವಾ ಏನೋ ನಾಚಿಕೆನೋ ನನಗಂತೂ ಗೊತ್ತಿಲ್ಲ. ರಂಗೋಲಿ ಕಾಂಪಿಟೇಷನ್ಗೂ ಅಷ್ಟೇ ಯಾರೂ ಅಷ್ಟಾಗಿ ಅಟೆಂಡ್ ಮಾಡಿಲ್ಲ. ಒಂದು 7-8 ಜನ ಅಷ್ಟೇ ಹೆಂಗಸರು. ಇನ್ನು ನೆಕ್ಸ್ಟ್ ಮ್ಯೂಸಿಕಲ್ ಚೇರ್ಗೂ ಅಷ್ಟಾಗಿ ಯಾರೂ ಕಾಂಪೀಟ್ ಮಾಡಲಿಲ್ಲ. 1 ರೌಂಡ್ ಅಷ್ಟೇ ಹೆಂಗಸರು ಆಡಿದ್ದು. ಈ ಮ್ಯೂಸಿಕಲ್ ಚೇರಲ್ಲಿ ನಾನಂತೂ ಬಿದ್ದೇ ಹೋದೆ.
ನಾನು ಬಿದ್ದ ತಕ್ಷಣ ಎಲ್ಲರೂ ಜೋರು ನಗ್ಬಿಟ್ರು. ನನಗೊಂಥರ ಆಯಿತು. ಬಟ್ ಏನು ಮಾಡೋದಕ್ಕಾಗಲ್ಲ, ಗೇಮ್ನ ಕಂಟಿನ್ಯೂ ಮಾಡಿದೆ. ಯಾರೋ ಅಂದರು ಚಪ್ಪಲಿ ಹಾಕೊಂಡು ಆಡಬೇಡ ಬೀಳ್ತೀಯ ಅಂತ. ಸೊ ಹಾಗಾಗಿ ಚಪ್ಪಲಿನ ಸೈಡಿಗೆ ಬಿಟ್ಟು ನಾನು ಗೇಮ್ನ ಕಂಟಿನ್ಯೂ ಮಾಡಿದೆ. ಬಟ್ ಬೇಜಾರಾಯಿತು. ಬಟ್ ಅಲ್ಲಿಗೆ ಬಿಟ್ಟು ನಾನು ಸುಮ್ಮನೆ ಆದೆ. ಮುಂಚೆ ಆದರೆ ನಾನು ನಾಚ್ಕೊಂಡು ಹೋಗ್ಬಿಡ್ತಾ ಇದ್ದೆ ಗೇಮ್ನ ಅರ್ಧಕ್ಕೆ ಇದು ಮಾಡಿ. ಬಟ್ ನಾನು ಖುಷಿಗೆ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಯಾರಿದ್ದಾರೆ ನಾನು ಡೋಂಟ್ ಕೇರ್. ಸೊ ನಾನು ಎಂಜಾಯ್ ಮಾಡಿದೆ. ಬಟ್ ಕೆಲವರು ಇರ್ತಾರೆ ಹಿಂದೆ ಆಡ್ಕೊಳ್ಳೋದಕ್ಕೆ, ಅವ್ರು ಹಿಂದೆನೇ ಇರಲಿ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ. ಬಟ್ ನಾವು ಮಾಡ್ತಾಯಿದ್ರೆ ಆಡ್ಕೊಳ್ಳೋರೆ ಹೆಚ್ಚು. ಯಾಕೆ ಅವ್ರು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ನನ್ನ ತಲೆಗೆ ಅನ್ಸುತ್ತೆ ಅಂದರೆ, ಅವ್ರೇನಾದರೂ ಆ ಜಾಗಕ್ಕೆ ಹೋಗಿ ಆಡ್ಬೇಕಾದ್ರೆ ಅವರು ಇನ್ನೊಬ್ರನ್ನ ಆಡ್ಕೊತಾರಲ್ವ, ಅದೇ ರೀತಿ ಅವ್ರನ್ನ ಆಡ್ಕೊತಾರೆ ಅಂತ ಅವ್ರು ಅಂದ್ಕೊಂಡು ಮೋಸ್ಟ್ಲಿ ಮುಂದೆ ಯಾವುದಕ್ಕೂ ಬರಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟು ಗಂಡಸರಿಗೆಲ್ಲ ಮ್ಯೂಸಿಕಲ್ ಚೇರ್ ಆಡ್ಸಿದ್ರು. ಫುಲ್ ಮಜಾ ಬಂತು. ಇವ್ರ ಗೇಮ್ ಅಂತೂ ಜಾಲಿಯಾಗಿ ಆಡಿದ್ರು. ಸೊ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ನಾನು ಅವ್ರ ಗೇಮ್ನ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಆ ಗೇಮ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಗೇಮ್ ಬಂದು, ಒಬ್ರು ಕೈಗೆ ಒಂದು ಕಡ್ಡಿ ಕೊಡ್ತಾರೆ. ಕಡ್ಡಿ ಕೊಟ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಒಂದು ಚೇರ್ ಇಟ್ಟಿರ್ತಾರೆ. ಆ ಚೇರ್ಗೆ ಡೈರೆಕ್ಟಾಗಿ ಹೋಗಿ ಹೊಡಿಬೇಕು. ಸೊ ಆ ರೀತಿ ಒಂದು ಗೇಮು. ಇನ್ನು ಮನೆ ಹತ್ರ ಇರೋ ಅಪಾರ್ಟ್ಮೆಂಟ್ ಅವರೆಲ್ಲ ಹೊರಗಡೆ ಬಂದು ನಾವು ಆಟ ಆಡ್ತಿರೋ ಗೇಮ್ನೆಲ್ಲ ಅವರು ನೋಡಿ ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟು ಹೆಂಗಸ್ರಿಗೂ ಕೂಡ ಆಡಿಸಿದ್ರು. ನಾನು ಈ ಗೇಮ್ ಆಡೋಣ ಅಂತ ಹೇಳಿದ್ರೆ ಅಷ್ಟಲ್ಲಿ ಮನೆಗೆ ಹೋಗ್ಬಿಟ್ಟೆ. ಬರೋಷ್ಟರಲ್ಲಿ ಗೇಮೇ ಮುಗ್ದಾಯಿತು. ಸರಿ ಅಂತ ಹೇಳಿ ಪ್ರೈಸ್ ಇಸ್ಕೊಳ್ಳೋಕ್ಕೆ ಅಂತ ಮೈಕಲ್ ಅನೌನ್ಸ್ ಮಾಡಿದ್ರು. ಅರ್ಚನಾ ಅಂತ ಕೂಗ್ತಾಯಿದ್ರು. ಸರಿ ಅಂದ್ಬಿಟ್ಟು ಹೋಗಿ ಗಿಫ್ಟ್ ಇಸ್ಕೊಂಡು ಬಂದೆ. ಗಿಫ್ಟ್ ಚೆನ್ನಾಗಿತ್ತು. ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ ಇರೋ ಫೋಟೋ. ಆ್ಯಕ್ಚುಲಿ ಈ ರೀತಿ ಇರೋದೊಂದು ಫೋಟೋ ನಮ್ಮ ಮನೇಲಿ ಇರಲಿಲ್ಲ. ಶಿವ, ಪಾರ್ವತಿ ಇರೋವಂಥ ಒಂದು ಫೋಟೋ. ಸೊ ಈ ಫೋಟೋ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನನಗಂತೂ ಖುಷಿ ಆಯಿತು. ಸೊ ಅಷ್ಟೇ ಇವತ್ತಿನ ವ್ಲಾಗು. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.